ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಶಿರಾ ತಾಲೂಕು ಹುಳಿಕುಂಟೆ ಹೋಬಳಿಯ ಬರಗೂರು ದಿ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಸೋಮವಾರ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ದಿ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷ ಗೋಣಿಹಳ್ಳಿ ಬಸವರಾಜ್, ಸಂಸ್ಥೆ ಕಾರ್ಯದರ್ಶಿ ಮೋಹನ್ ರಾಮ್, ಪ್ರಾಂಶುಪಾಲ ಮೈಲಾರಪ್ಪ, ಶಾಲಾ ಕಾರ್ಯನಿರ್ವಹಣಾ ಅಧಿಕಾರಿ ರವಿಕುಮಾರ್, ಶಿಕ್ಷಕರಾದ ದೇವರಾಜ್, ಸಣ್ಣೀರಪ್ಪ, ಬಸವರಾಜ್, ದೇವರಾಜ್, ಜಗದೀಶ್, ಯಶವಂತ್ ಕುಮಾರ್, ಪುಷ್ಪಲತಾ, ವೀಣಾ, ಲತಾ, ಕವಿತಾ, ನಸೀಮಾ ಬಾನು, ಜಯಶ್ರೀ, ಸೌಮ್ಯಶ್ರೀ, ಜಯಲಕ್ಷ್ಮಿ, ರೂಪಾ, ಅನಂತಲಕ್ಷ್ಮಿ, ಮೊಹಸಿನಾ ಮತ್ತು ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಒಂದು ತರಗತಿ ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ನಾವು ಪೂರ್ವ ಸಿದ್ಧತೆ ಅಂತ ಹೇಳ್ತೀವಿ. ತಯಾರು ಮಾಡ್ಕೊಂಡು ಹೋಗಿ ನನ್ನ ತಲೆನಲ್ಲಿರ್ತಕ್ಕಂಥ ಅಥವಾ ನನ್ನಲ್ಲಿರ್ತಕ್ಕಂಥ ವಿದ್ವತ್ತನ್ನ ಸರಳವಾಗಿ ನಿರಂತರವಾಗಿ ಮಕ್ಕಳ ಮನಸ್ಸಿಗೆ ನಾಟೋ ರೀತಿಯಲ್ಲಿ ವಿವರಣೆ ಮಾಡಿದಾಗ ಮಾತ್ರ ಮಕ್ಕಳಿಗೆ ಅದು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ಸ್ಫೂರ್ತಿದಾಯಕವಾದಂತಹ ಕೆಲವೊಂದು ದೃಷ್ಟಾಂತಗಳನ್ನ ಹೇಳೋದ್ರ ಮೂಲಕ ಮಕ್ಕಳ ಮನಸ್ಸು ತರಗತಿಯು ಒಳಗಡೆಯಿಂದ ಆಚೆ ಹೋಗಬಾರದು. ಆ ರೀತಿ ನೋಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತೆ. ಶಿಕ್ಷಕರು ಸಕಲ ಕಲಾವಲ್ಲಭರಾಗಬೇಕಾಗುತ್ತೆ. ಸಕಲ ಕಲಾವಲ್ಲಭ ಅಂತ ಹೇಳಿದ್ರೆ ಅವರೊಂದಷ್ಟು ಮಾತುಗಾರಿಕೆ ಚೆನ್ನಾಗಿರ್ಬೇಕು, ಹಾಡುಗಾರಿಕೆ ಇರಬೇಕು, ನೃತ್ಯ ಮಾಡಬೇಕು, ಆಮೇಲೆ ನಾಟಕಗಳನ್ನ ಮಾಡಬೇಕು. ತಕ್ಕಂತೆ ಮಕ್ಕಳು ತಪ್ಪು ಮಾಡಿದಾಗ ಒಂದಷ್ಟು ಕೆಂಗಣ್ಣಿನಿಂದ ನೋಡಬೇಕಾಗತ್ತೆ. ಅದೇ ಮಕ್ಕಳು ಚೆನ್ನಾಗಿ ಕಲಿತು ಹೇಳಿದ ಶಿಕ್ಷಕರು ಹೇಳಿದಕ್ಕಂತ ಕೆಲಸಗಳನ್ನ ಸಮರ್ಪಕವಾದ ರೀತಿಯಲ್ಲಿ ಮಾಡಿಕೊಂಡು ಬಂದಂತ ಸಂದರ್ಭದಲ್ಲಿ ಪ್ರೋತ್ಸಾಹದಾಯಕವಾದ ನುಡಿಗಳನ್ನು ಹೇಳೋದ್ರ ಮೂಲಕ ಅವರನ್ನ ಹುರಿದುಂಬಿಸಬೇಕು. ಇವೆಲ್ಲವನ್ನೂ ಮಾಡಬೇಕಾಗಿರ್ತಕ್ಕಂಥದ್ದು ಶಿಕ್ಷಕರ ಆದ್ಯ ಕರ್ತವ್ಯ. ಹಾಗಾಗಿ ನಮ್ಮಲ್ಲಿ ಹಲವಾರು ಸಣ್ಣ ದೊಡ್ಡ ಗ್ರಂಥಗಳನ್ನೇ ಓದ್ಬೇಕಂತಿಲ್ಲ. ಲೈಬ್ರರಿ ಹೋದ್ರೆ ಸಣ್ಣ ಚಿಕ್ಕ ಪುಟ್ಟ ಆದರ್ಶ ವ್ಯಕ್ತಿಗಳ ಕಥಾ ಪುಸ್ತಕಗಳಿವೆ, ಸಂಕ್ಷಿಪ್ತವಾಗಿದೆ. ಅವನ್ನೆಲ್ಲ ಓದ್ಕೊಂಡಾಗ ಏನಂತ ನಾವು ಹೇಗೆ ಬದುಕಬೇಕು, ಹೇಗೆ ಮೌಲ್ಯಗಳನ್ನು ರೂಢಿಸ್ಕೋಬೇಕು, ಹೇಗೆ ಆದರ್ಶನೀಯವಾಗಿರ್ಬೇಕು. ಯಾಕಂದ್ರೆ ನಾವು ನಡೀತಕ್ಕಂಥ ಒಂದೊಂದು ಹೆಜ್ಜೆನೂ ಕೂಡ ವಿದ್ಯಾರ್ಥಿಗಳು ಅನುಕರಣೆ ಮಾಡ್ತಿದ್ದಾರೆ. ಈ ಅನುಕರಣೆ ಮಾಡಿದಾಗ ಅದನ್ನು ಮತ್ತೆ ದಿನನಿತ್ಯದಲ್ಲಿ ತಾವು ಅನುಸರಿಸ್ತಾರೆ. ಹಾಗಾಗಿ ನಾವು ಕೆಲವೊಂದು ಮೌಲ್ಯಗಳನ್ನ, ಆದರ್ಶಗಳನ್ನ, ತತ್ವ ಸಿದ್ಧಾಂತಗಳನ್ನು ರೂಢಿಸಿಕೊಂಡು ಮಕ್ಕಳಿಗೆ ಸಮರ್ಪಕವಾದ ರೀತಿಯಲ್ಲಿ ಅವರನ್ನ ಮುನ್ನಡೆಸಿದ್ದೇ ಆದ್ರೆ ಮುಂದೆ ಭವ್ಯ ಭಾರತದ ಭಾವಿ ಪ್ರಜೆಗಳಾಗಿ, ಉತ್ತಮ ಪ್ರಜೆಗಳಾಗಿ, ಸಮಾಜಕ್ಕೆ ಹೊರೆಯಾಗದೆ ಸಮಾಜಮುಖವಾಗಿ ಕೆಲಸ ಮಾಡಿಕೊಂಡು ಅವ್ರ ಸ್ವಂತ ಕಾಲ ಮೇಲೆ ನಿಂತು ಆಮೇಲೆ ನಾವು ಬದುಕಿರ್ತಕ್ಕಂಥ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿದಂಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನ ಮತ್ತು ನಮ್ಮ ಶಿಕ್ಷಕರ ದಿನಾಚರಣೆ ಮೂಲಕ ಇವೆಂದು ಕೆಲವೊಂದು ಮಾತುಗಳನ್ನ ಹೇಳಬೇಕಂತದಲ್ಲಿ ನನ್ನ ಮನಸ್ಸಿನ ತುಡಿತಾ ಇತ್ತು. ಹಾಗಾಗಿ ಇವೆಲ್ಲವನ್ನು ನಿಮ್ಮ ಮನಸ್ಸಿಗೆ ನಾಟೋ ರೀತಿಯಲ್ಲಿ ನಾನು ಹೇಳಿದ್ದೀನಿ. ನನ್ನ ಅನಿಸಿಕೆ ಪ್ರಕಾರ ನೀವು ಬಹಳ ಗಮನವಿಟ್ಟು ಕೇಳಿದ್ದೀರಿ ಅನ್ಕೊಂತೀರಿ ಮತ್ತು ದಿನನಿತ್ಯ ಜೀವನದಲ್ಲಿ ಇವುಗಳನ್ನ ರೂಢಿಸಿಕೊಂಡು ಅನುಸರಿಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವದಿಂದ ನೀವೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸಮರ್ಪಣೆ ಮಾಡ್ತಾ ನನ್ನ ಮಾತುಗಳಿಗೆ ಪೂರ್ಣವಿರಾಮವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಜೀವಿತಾವಧಿಯವರೆಗೂ ಸಹ ನೀವು ಅತ್ಯುತ್ತಮವಾದ ಶಿಕ್ಷಕರಾಗಿದ್ದಲ್ಲಿ ಮಕ್ಕಳು ನೀವು ಸಾಯುವವರೆಗೂ ಸಹ ನಿಮ್ಮನ್ನು ಸ್ಮರಿಸ್ಕೊಳ್ತಾರೆ. ಹೀಗೆ ಅವರು ಕೊನೆಯವರೆಗೂ ನಿಮ್ಮನ್ನ ನೆನಪಲ್ಲಿ ಇಟ್ಕೊಳ್ಬೇಕು, ಅವರ ಮನಸ್ಸಲ್ಲಿ ಉಳಿಬೇಕು ಅಂದ್ರೆ ನಿಮ್ಮ ಆಚಾರ ವಿಚಾರಗಳು, ಉತ್ತಮವಾದ ಗುಣಮಟ್ಟದ ಶಿಕ್ಷಣ, ನೈತಿಕ ಮೌಲ್ಯಗಳನ್ನ ಮಕ್ಕಳಲ್ಲಿ ರೂಢಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅವರಿಗೆ ಏನು 3/4 ಗಂಟೆ ಅವಧಿನಲ್ಲಿ ಪಾಠ ಮಾಡ್ತೀರಾ, ಬರೀ ಪಠ್ಯ ಪುಸ್ತಕವನ್ನು ಬೋಧಿಸೋದ್ರ ಜೊತೆಗೆ ಸಮಯ ಸಂದರ್ಭಕ್ಕೆ ತಕ್ಕನಾಗಿ ಈಗ ರಾಮಾಯಣ, ಮಹಾಭಾರತ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗು, ಹೀಗೆ ದೇಶ ಪ್ರೇಮಿಗಳ ಅಥವಾ ರಾಮಾಯಣದಲ್ಲಿ ಬರ್ತಕ್ಕಂಥ ಶ್ರೀರಾಮನ ಚರಿತ್ರೆಗಳನ್ನ, ಕಥೆಗಳನ್ನು ಹೇಳ್ತಾ ನೀವು ಸಮಾಜಮುಖಿಗಳಾಗಿ ಈ ತರ ಬದುಕಬೇಕಾಗಿದೆ. ತಂದೆಯ ಮಾತಿಗೋಸ್ಕರ ಶ್ರೀರಾಮಚಂದ್ರ ವನವಾಸವನ್ನು ಹೋದ. ಇಂಥ ನೀತಿ ಕಥೆಗಳನ್ನು ಹೇಳುವ ಮೂಲಕ ಅವರನ್ನ ಸಮಾಜಮುಖಿಗಳಾಗಿ ತಿದ್ದುವಂತ ಕೆಲಸ ನಿಮ್ಮಲ್ಲಿ ಬಹಳಷ್ಟಿದೆ. ತಪ್ಪಿದೀವಿ. ನಮಗೆ ಪಾಠ ಹೇಳಿದಂತ ಶಿಕ್ಷಕರನ್ನ ನಾವು ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ನಾವು ದೇವರನ್ನೇ ಎಷ್ಟು ಜ್ಞಾಪಿಸ್ಕೊಳ್ತೀವೋ ನಮ್ಗೆ ಹೇಳದಂತ ಶಿಕ್ಷಕರನ್ನು ಒಂದ್ಸತಿ ಕಣ್ಮುಂದೆ ಅವರ ಕಣ್ಮುಚ್ಚಿ ಅವರನ್ನ ಜ್ಞಾಪಿಸ್ಕೊಳ್ತೀವಿ. ಯಾರ್ಯಾರು ನಮ್ಮ ಜೀವನದಲ್ಲಿ ನಮ್ಮನ್ನ ಸನ್ಮಾರ್ಗದಲ್ಲಿ ಬೆಳೆಸೋದಕ್ಕೆ ತಿದ್ದಿ ಬೆಳೆಸಿದರೆ ಅವರ ಭಾವಚಿತ್ರವನ್ನ ಮುಖದ ಕಣ್ಣೆದುರುಗಡೆ ಬರುವಂತ ರೀತಿಯಲ್ಲಿ ನಾವು ಆ ದೇವರ ಧ್ಯಾನ ಮಾಡಬೇಕಾಗ ಅವರನ್ನು ಒಂದು ಭಾಗವಾಗಿ ನಾವು ಧ್ಯಾನ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ನೀವು ಆ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನ ಅಥವಾ ಮುದ್ರೆಯನ್ನ ಒತ್ತಬೇಕು.
ನಿಮ್ಮ ಒಂದು ಭಾವಚಿತ್ರ ಕಣ್ಮುಂದೆ ಅವ್ರಿಗೆ ಬರಬೇಕು ಅಂದ್ರೆ ನೀವು ಆ ಮಟ್ಟದ ಒಂದು ಶಿಕ್ಷಣವನ್ನ ಮತ್ತು ನೈತಿಕ ಮೌಲ್ಯವನ್ನು ಮಕ್ಕಳಲ್ಲಿ ತುಂಬಬೇಕು. ಒಂದು ಶ್ರೀರಾಮ ಮಂದಿರ ಎಲ್ಲಿದೋ ಅಯೋಧ್ಯ ಶ್ರೀರಾಮ ಮಂದಿರ ಎಲ್ಲರೂ ನಾನು ಜೈ ಶ್ರೀರಾಮ್ ಅಂತೀನಿ, ಜೈ ಜೈ ಶ್ರೀರಾಮ್ ಅಂತ ಹೇಳ್ಬೇಕು. ಹೇಳ್ತೀರಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಕೆ, ಧನ್ಯವಾದಗಳು. ಇನ್ನೊಂದು ನೋಡಿ, ಎಲ್ಲ ಶಿಕ್ಷಕರು ಬಹಳ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಒಂದು ಹಸು ಮತ್ತು ಕೆರು ಅಂದ್ರೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದ್ರೆ ಆ ಶಿಕ್ಷಕರು ನಾನೇನೇ ಕೆಲಸ ಮಾಡಿದ್ರು ಕೂಡ ಕಾಮಧೇನು ಕಲ್ಪವೃಕ್ಷ ಥರ ಆಗಲಿ, ಕಾಮಧೇನು ಥರ ಅಂದರೆ ಕಾಮಧೇನು ಅಂದರೆ ಬೆಳಿತನ್ನ ಕೊಡ್ತಕ್ಕಂಥದ್ದು. ಅದೆಲ್ಲ ತಾಯಿ ಮತ್ತು ಕಸುವಿನ ಚಿತ್ರ ಅಂದರೆ ಅದು ಪ್ರೀತಿಯ ಸಂಕೇತ. ಅಂದರೆ ನಮ್ಮ ಬಾಂಧವ್ಯ ಹಸು ಮತ್ತು ಗರುವಿನ ಹಾಗೆ ಸದಾ ಇಲ್ಲಿ ಅನ್ನೋ ಒಂದು ಸಂದೇಶ ಅದು ಖಂಡಿತ ಇದ್ದೇ ಇರುತ್ತೆ. ನನ್ನ ಕಡೆಯಿಂದ ಯಾವುದೇ ರೀತಿಯೂ ಪ್ರೀತಿ ಯಾವತ್ತೂ ಕೊರತೆ ಆಗೋದಿಲ್ಲ. ಧನ್ಯವಾದಗಳು ಶಿಕ್ಷಕರ ಮತ್ತು ಪ್ರತಿಯ ಪ್ರಧಾನ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದಿಲ್ಲಮ್ಮ. ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನೆಲವಲ್ಲಿ ನೀನೇ ನೋಡು ಬೆಣ್ಣೆಗಡಿಗೆ ಸೂರಿನ ನೆಲವಲ್ಲಿ. ಹೇಗೆ ತಾನೆ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಿಂದ. ಅಮ್ಮ